ಪಾಣಿಪತ್ ಎನ್ನುವುದು ಹರಿಯಾಣ ರಾಜ್ಯದಲ್ಲಿರುವ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ. 1526, 1556 ಮತ್ತು 1761ರಲ್ಲಿ ಈ ಸ್ಥಳದಲ್ಲಿ ಐತಿಹಾಸಿಕ ಘಟನೆಗಳು ನಡೆದವು. ಈ ನಗರದ ಪ್ರಸ್ತಾಪ ಇತಿಹಾಸದ ಪುಟಗಳಲ್ಲಿ ಅಲ್ಲಲ್ಲಿ ಆಗಿದ್ದರೂ ಅದರ ಇಂದಿನ ಸ್ಥಿತಿಗತಿ ಹೇಗಿದೆ ಎಂದು ಕಂಡವರು ಕಡಿಮೆ. ಆಗುಂಬೆ ನಟರಾಜರು ಇದರ ಬಗ್ಗೆ ಓದಿ, ಸಾಕ್ಷಾತ್ ಭೇಟಿ ನೀಡಿ ಆ ಬಗ್ಗೆ ತಮ್ಮ ಅನುಭವವನ್ನು ಕಟ್ಟಿಕೊಟ್ಟಿರುವ ಸಂಚಿಕೆ ಇದೀಗ. ನಾನು ಡೆಲ್ಲಿಗೆ, ಕೇರಳದಿಂದ ನನಗೆ ಟ್ರಾನ್ಸ್ಫರ್ ಆಗಿ ಡೆಲ್ಲಿಗೆ ಹೋದಾಗ ಅಲ್ಲಿ ನಾನು ಫಸ್ಟ್ ನೋಡಿದ್ದು, ನನ್ನ ಮನಸ್ಸಿಗೆ ಬಂದಿದ್ದು ಈ ಪಾಣಿಪತ್. ಎಲ್ಲರಿಗೂ ಗೊತ್ತಿದೆ, ಇತಿಹಾಸದಲ್ಲೆಲ್ಲ ಓದಿದ್ದೀವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಅದು ಈಗ ಯಾವ ಥರ ಇದೆ, ಹೇಗಿದೆ ಅಂತ ಹೇಳಿ ನಾನು ಮನಸ್ಸು ಮಾಡಿದೆ ಹೋಗಿ ನೋಡಬೇಕು ಅಂತ. ಅದು 60 ಕಿಲೋಮೀಟರ್ ದೂರದಲ್ಲಿದೆ. ಅದು ಪಾಣಿಪತ್ ದಿಲ್ಲಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾನು ಒಬ್ಬ ನಮ್ಮ ಫ್ರೆಂಡಿಗೆ ಹೇಳಿದೆ, ಅವನು ಹೇಳ್ದ ನಾನು ಎಲ್ಲ ಕರ್ಕೊಂಡು ಹೋಗ್ತೀನಿ, ನಾನು ಬನ್ನಿ ನನ್ನ ಜೊತೆಗೆ ಹೋಗೋಣ ಅಂತ ಹೇಳ್ದ. ಅವನು ಕಾರೆಲ್ಲ ಅರೇಂಜ್ ಮಾಡಿದೆ. ನಾನು ಹೌದಲ್ಲಿದೆ ನಾವು ಹೋಗ್ತಾ ಇದ್ದೆ. ನಾನು ಹೋಗಿದ್ದು ಸುಮಾರು ಒಂದು 30 ವರ್ಷದಿಂದ ಆಗಿರ್ಬೋದು, ಒಂದು 20-25 ವರ್ಷದಿಂದ ಆಗಿರ್ಬೋದು. ಈಗೆಲ್ಲ ಚೇಂಜ್ ಆಗಿದೆ. ಈಗ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಈಗಿನ ಸ್ಥಿತಿ ಭಾಳ ಚೇಂಜ್ ಆಗಿದೆ ಪಾಣಿಪತ್ತಲ್ಲಿ. ಆದರೂ ಪಾಣಿಪತ್ತಿನ ವಿಶೇಷ ಅಲ್ಲೇನು ಜರುಗಿದೆಯಲ್ಲ ಯುದ್ಧಗಳು, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನಾವು ಹೋಗ್ತಾ ದಾರಿಲಿ ಅಲ್ಲಿ ಅವಾಗ ಈಗ ಚೆನ್ನಾಗಿದೆ, ರೋಡೆಲ್ಲ ಚೆನ್ನಾಗಿ ಮಾಡಿದಾರಂತೆ. ಅವಾಗೆಲ್ಲ ರೋಡೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ದಿಲ್ಲಿಯಿಂದ ಪಾಣಿಪತ್ತಿಗೆ ಯುದ್ಧಕ್ಕೂ ಹೋದಂಗೆ ಆಗ್ತಾ ಇತ್ತು, ಬರೀ ಧೂಳು ಇದೆಲ್ಲ, ಎಲ್ಲ ರೋಡ್ ರಿಪೇರಿ ಎಲ್ಲ ನಡೀತಿತ್ತು. ಅವಾಗ ನಾನು ಕೇಳಿದೆ, ನಾನು ಸುಮ್ಮನೆ ಕೇಳಿದೆ ಅವನಿಗೆ, ನಮ್ಮ ಫ್ರೆಂಡಿಗೆ, ಅವನ ಹೆಸರು ಸುರೇಶ್ ಜಿ ಅಂತ, ಅವನು ಪಂಜಾಬಿ. ಅವನಿಗೆ ಕೇಳಿದೆ, ಏನಪ್ಪ ಲಡಾಯಿಕ ಮೈದಾನ ಕಿದರೆ ನೀನು ಕರ್ಕೊಂಡು ಹೋಗ್ತೀನಿ, ಲಡಾಯಿಕ ಮೈದಾನಕ್ಕೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ? ಎಲ್ಲ ಬರೀ ಲಡಾಯಿಕ ಮೈದಾನ ಇಲ್ಲೇ ಆಗ್ತಿದಲ್ಲ ಅಂತ ತಮಾಷೆ ಮಾಡಿದವನಿಗೆ. ಆವಾಗ ಲಡಾಯಿ का मैदान इधर नहीं साहब, दिल्ली का पार्लियामेंट में लड़ाई का मैदान पार्लियामेंट में है, ಅಲ್ಲಿ ದಿವಸ ಲಡಾಯಿ ನಡೀತಾನೆ ಇರ್ತದೆ ಪಾರ್ಲಿಮೆಂಟ್ ಅಂತ ತಮಾಷೆ ಮಾಡ್ತಾ. ಅದು ಆಗ ನಾನು ಹೇಳಿದೆ, ಅದು ದಿವಸ ನಡೀತದೆ, ಈಗಲೂ ನಡೀತದೆ ಪಾರ್ಲಿಮೆಂಟ್ ಅಲ್ಲಿ. ಅಂದ್ರೆ ಯಾವಾಗಲೂ 3 ಈ ಹಿಂದೆ ನಡೀತಲ್ಲ ಲಡಾಯಿ ಅಂದ್ರೆ ಯುದ್ಧ. ಆ ಯುದ್ಧದಿಂದ ಎಲ್ಲಿ ಇನ್ನೂ ಸೇರ್ತಾನೆ ಇಲ್ವಲ್ಲ, ಹೋಗ್ತಾನೆ ಇದೀವಲ್ಲ ಅಂತ ಹೇಳಿದೆ. ಇಲ್ಲ ಇನ್ನೇನು ಬರ್ತಿದೆ ಅಂತ ಹೇಳಿದ್ರೆ, ಅಂತೂ ಕೊನೆಗೆ ಅಲ್ಲಿ ತಲುಪುದು, ಹಾಗೂ ಈಗ ಮಾಡಿ ಹೋದು. ಬರೀ ಅದು ಪ್ರದೇಶ ಹೆಂಗಿದೆ ಅಂತಂದ್ರೆ ಯುದ್ಧ ಮಾಡೋಕ್ಕೆ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ವಿಶಾಲವಾದ ಜಾಗ, ಪ್ಲೇನ್ಸ್ ಅಂತ ನಾವು ಕರಿತೀವಲ್ಲ ಹಾಗೆ, ಪಂಜಾಬ್ ಪ್ಲೇನ್ಸ್ ಅಂತ ಕರಿತೀವಿ. ಎಲ್ಲೂ ಸುತ್ತಮುತ್ತ ಏನು ಗುಡ್ಡ ಗಿಡ್ಡ ಏನು ಕಾಣೋದಿಲ್ಲ. ಯುದ್ಧ ಆಡೋಕ್ಕೆ ಪ್ರಶಾಂತವಾಗಿ ಪ್ರಶಸ್ತವಾಗಿದೆ. ಅದು ಬಯಲು ಪ್ರದೇಶ. ಸೊ ಈ ಬಯಲು ಪ್ರದೇಶದಲ್ಲಿ ಯಾಕೆ ಇಲ್ಲಿ ಯಾಕೆ ಅಂದರೆ ಡೆಲ್ಲಿಲಿ ಅವರು ಡೆಲ್ಲಿಗೆ ಬರೋಕ್ಕಿಂತ ಮುನ್ನನೇ, ಡೆಲ್ಲಿನ ಆಕ್ರಮಿಸ್ಕೊಳ್ಳೋಕ್ಕಿಂತ ಮುನ್ನನೇ ಒಂದು ಜಾಗ ಅವರು ಯುದ್ಧ ಮಾಡೋರು ನಿಷ್ಕ್ರಿಯ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಪಾಣಿಪತ್ತು ಕರೆಕ್ಟ್ ಆಗಿದೆ ಅಂದರೆ ತಮಾಷೆ ಅಂತಂದ್ರೆ, ಈ ಪಾಣಿಪತ್ ಹೆಸರಲ್ಲೂ ಒಂದು ವಿಶೇಷತೆ ಇದೆ. ಪಾಣಿಪತ್ತು ಹೆಸರಲ್ಲೂ ಒಂದು ವಿಶೇಷತೆ. ಮಹಾಭಾರತ ಯುದ್ಧದಲ್ಲಿ ಕಥೆಯಲ್ಲಿ ಬರ್ತದೆ ಅಂತ ಹೇಳಿ, ಪಾಂಡವರು 5 ಹಳ್ಳಿ ಕೊಡಿ ಸಾಕು ನಮ್ಗೆ, ಶ್ರೀಕೃಷ್ಣ ಹೇಳ್ತಾನಂತಲ್ಲ, ನಮ್ಗೆ ಕೌರ್ಗೆ ನಮ್ಗೆ 5 ಹಳ್ಳಿ ಕೊಟ್ಬಿಟ್ರೆ ಸಾಕು, ನೀನ್ ಬೇಡಪ್ಪ, ನಿಂದ ಯಾವುದು ಬೇಡ ನಮ್ಗೆ, ನಾವು 5 ಜನ ಇದೀವಿ, 5 ಜನಕ್ಕೆ ಒಂದು 5 ಹಳ್ಳಿ ಕೊಟ್ಬಿಟ್ಟು ನಾವು ಆರಾಮಾಗಿ ಇರ್ತೀವಿ ಅಂತ ಹೇಳ್ತಾರೆ, ಕಥೆಯಲ್ಲಿ ಬರ್ತದಂತೆ. ಸೊ ಅದೇನ್ ಹೇಳ್ತಾರೆ ಅಂದ್ರೆ, ಕೊನೆ ಪಕ್ಷ 5 ಹಳ್ಳಿಗಳನ್ನಾದ್ರೂ ನಮಗೆ ನೀಡು. 5 ಹಳ್ಳಿಗಳು ಯಾವುದು ಅಂದ್ರೆ, ಇದೇ ಪಾಣಿಪತ್ ಒಂದು, ಇನ್ನೊಂದು ಇಂದ್ರಪ್ರಸ್ಥ, ಇನ್ನೊಂದು ಬಾಗ್ಪತ್ ಅಂತ, ಇನ್ನೊಂದು ಸೋನೆಪತ್ ಅಂತ, ಇನ್ನೊಂದು ತಿಲಾಪತ್ ಅಂತ. ಇಷ್ಟು ಹಳ್ಳಿಗಳು ಅಂದ್ರೆ ಪಾಣಿಪತ್ತು, ತಿಲಾಪತ್ತು, ಸೋನೆಪತ್ತು, ಬಾಗ್ಪತ್ತು, ಇಂದ್ರಪತ್ತು, ಎಲ್ಲ ಪತ್ಗಳು. ಸೊ ಈ ಹಳ್ಳಿಯಲ್ಲಿ ಪಾಣಿಪತ್ತು ಒಂದು. ಈ ಪಾಣಿಪತ್ತು ಯಾವಾಗ್ಲಿಂದನೂ ಅದು ಇಂದ್ರಪ್ರಸ್ಥ ಆಗೋ ತರ ಪಾಣಿಪತ್ನಲ್ಲಿ ಯುದ್ಧನೇ ಜರುಗಿಬಿಟ್ಟಿದೆ. 3 ನಿರ್ಣಾಯಕ ಯುದ್ಧಗಳು ಜರುಗಿಬಿಟ್ಟಿದೆ. ಸೊ ಅಂತೂ ನಾವು ಹೋಗಿ ಸೇರ್ಕೊಂಡು ಅಲ್ಲಿಗೆ. ಅದ್ರ ಇತಿಹಾಸ ಬಹಳ ಚೆನ್ನಾಗಿದೆ. ಫಸ್ಟ್ ಮೊದಲನೇ ಯುದ್ಧ ಆಗಿದ್ದು ಅಫ್ಘನ್ ದೊರೆ ಇಬ್ರಾಹಿಂ ಲೋಧಿ ಇದ್ದಾನಲ್ಲ, ಅವನು ಅಫ್ಘನ್ ದೊರೆ ಆಗಿದ್ದ. ಅವನು ಡೆಲ್ಲಿ ಆಡ್ತಾ ಇದ್ದ. ಅವಾಗೇನಾಗೋಯ್ತು, ಅವನು ಕ್ರೂರಿ. ಅವನಿಗೆ ಎಲ್ಲರೂ ಮುಸ್ಲಿಮ್ಸ್ ಅಂತಲ್ಲ ಏನೋ ಅಂತಲ್ಲ, ಅವನಿಗೆ ಯಾರನ್ನ ಕಂಡ್ರು ಆಗ್ತಿಲ್ಲ, ಕ್ರೂರವಾಗಿ ನಡ್ಕೊಳ್ತಾ ಇದ್ದ ಅವನು. ಸೊ ಅವನ ಸಂಬಂಧಿನೇ ಲಾಹೋರ್ನಲ್ಲಿ ಒಬ್ಬ ಗವರ್ನರ್ ಆಳ್ತಾ ಇರ್ತಾನೆ, ಆ ಇಬ್ರಾಹಿಂ ಲೋಧಿ ಸಭೆನೇ. ಅವನೇನ್ ಮಾಡ್ತಾನೆ, ಇವನು ಬೇಡಪ್ಪ, ಇಬ್ರಾಹಿಂ ಲೋಧಿ ನಮ್ಗೆ ಸಾಹಸ ಬೇಡ, ನೀವು ಬಾಬರ್ ಅವಾಗ ಕಾಬೂಲ್ನಲ್ಲಿ ಆಡ್ತಾ ಇರ್ತಾನೆ ಅಫ್ಘಾನಿಸ್ತಾನದಲ್ಲಿ. ಅವನಿಗೂ ಸಾಕಾಗಿರುತ್ತೆ ಅಲ್ಲಿ ಅಫ್ಘಾನ್ಸ್ ಜೊತೆಗೆ ಅವನು ಆಟ ಆಡಿ ಎಷ್ಟೇ ಕಷ್ಟಪಟ್ಟರು ಅವನಿಗೂ ಸ್ವಲ್ಪ ಸೇಫ್ಟಿ ಪ್ಲೇಸ್ ಬೇಕಾಗಿತ್ತು. ಅಫ್ಘಾನಿಸ್ತಾನ ಅವನು ಗೊತ್ತಾಗ್ಬಿಟ್ಟಿತ್ತು, ಪರ್ಮನೆಂಟ್ ಆಗಿ ಇರೋಕ್ಕಾಗೋದಿಲ್ಲ ಅಂತ. ಅವನು ಕಾಯ್ತಾ ಇರ್ತಾನೆ. ಅವನು ಬಾಬರ್, ಅವನು ಮೊಘಲ್ ಅಂದ್ರೆ ಮಂಗೋಲ್
ತೈಮೂರ್ ಲಂಗ್ ಇದನ್ನಲ್ಲ ಅವನ ಹೆಸರು, ಅವನ ವಂಶಸ್ಥ ಅಂತ ಹೇಳ್ತಾರೆ. ಸೊ ಅದು ಅವನಿಗೆ ಆಫರ್ ಮಾಡ್ತಾರಂತೆ. ನಮ್ಮಲ್ಲಿ ಮೊದಲಿಂದನೇ ಇದೆಯಲ್ಲ, ನಾವು ನಮ್ಮನ್ನು ಆಳ್ಕೊಳ್ಳೋದೇ ಇದ್ರು ಬೇರೆಯವ್ರಿಗೆ ಆಹ್ವಾನ ಕೊಡ್ತೀವಿ. ನೀನ್ ಬಾರಯ್ಯ ನಮ್ಮನ್ನು ಆಕ್ರಮಿಸ್ಕೊಳಪ್ಪ, ನಮ್ಮ ಮೇಲೆ ಬಹಳ ತೊಂದರೆ ಇದೆ, ಇವನ್ ಚೆನ್ನಾಗಿ ಆಡ್ತಿಲ್ಲ, ನೀನ್ ಆಕ್ರಮಿಸ್ಕೊಂಡು ನಮ್ಮನ್ನು ಆಳಪ್ಪ ಅಂತ ನಾವು ಎಲ್ಲಾ ಪರಕೇರಿಗೂ ಆಹ್ವಾನ ಕೊಟ್ಟಿದ್ದು ರೂಢಿಯಾಗ್ಬಿಟ್ಟಿದೆ ಭಾರತೀಯರಲ್ಲಿ. ಸೊ ಇದು ಒಂದು ಇನ್ಸ್ಟೆನ್ಸು, ಇದು ಒಂದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ದೆಹಲಿಯ ಇಬ್ರಾಹಿಂ ಲೋಧಿಯ ದಬ್ಬಾಳಿಕೆ, ಹಿಂಸಾಚಾರ ಮತ್ತು ದುರಾಡಳಿತಕ್ಕೆ ಬೇಸತ್ತ ಅಮೀನ್ರು ಅವರೆಲ್ಲ ರಾಜರೆಲ್ಲ ಅವರೆಲ್ಲ ಆಸ್ಥಾನ ವಿದ್ವಾಂಸರು ಜೊತೆಲ್ಲ ಸೇರ್ಕೊಂಡು ಪಾರಾಯ ನೀನು ಆಕ್ರಮಿಸ್ಕೊಂಡು ನೀನು ಆಡು ಅಂತ ಕರೆ ಕೊಡ್ತಾರಂತೆ. ಸೊ ಇದಕ್ಕೆ ಕಾಯ್ತಾ ಇದ್ದಾರೇನು ಬಾಬರ್ ಏನ್ ಮಾಡ್ತಾನೆ, ಕೇವಲ 25,000 ಅವನು ಸೈನಿಕರನ್ನು ತಗೊಂಡು ಖೈಬರ್ ಪಾಸ್ ಮುಖಾಂತರ ಬರ್ತಾನೆ. ಯುದ್ಧ ಜರುಗ್ತದೆ ಇದೇ ಪಾಣಿಪಟ್ಟಲ್ಲಿ. ಇವನತ್ರ 1,00,000 ಸೈನಿಕರಿದ್ರಂತೆ. ಆದ್ರೆ ಬಾಬರಲ್ಲಿ 25,000 ಜನ ಇದ್ರು ಕೂಡ ಅವನ ಆಗಿನ ಕಾಲದಲ್ಲೇ ಅವನು ಫಿರಂಗಿ ಇಟ್ಕೊಂಡ್ ಬಂದ್ಬಿಟ್ಟಿದ್ದ. ಅವಾಗಿನ ಕಾಲದಲ್ಲೇ ಗನ್ನು ಅದನ್ನೆಲ್ಲ ಅವನು ಕಲ್ತ್ಕೊಂಡ್ಬಿಟ್ಟಿದ್ದ ಅವನು. ಸೊ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ. ಅವ್ನು ಯಾವ ತರ ಮಾಡ್ಕೊಂಡಿದ್ದ ಅಂದ್ರೆ ಬಹಳ ಚೆನ್ನಾಗಿ ಬರೆದಿದ್ದಾರೆ ಇತಿಹಾಸಕಾರರು. ಅವನು ತೋಪು ಗಾಡಿಗಳನ್ನು ಸಾಲಾಗಿ ನಿಲ್ಲಿಸಿ ಚರ್ಮದ ಹಗ್ಗಗಳಿಂದ ಒಂದಕ್ಕೊಂದು ಕಟ್ಟಿ ಮಧ್ಯದಲ್ಲಿ ಬಿಲ್ಲುಗಾರನು ಎಸೆದಂತೆ. ತನ್ನ ಪಡೆಗಳನ್ನು 4 ವಿಭಾಗ ಮಾಡಿ ಪಡೆಯನ್ನು ಎಸೆದಂತೆ. ಸೊ ಈ ಇಬ್ರಾಹಿಂ ಲೋಡಿ ಕೈಲಿ ಏನು ಯುದ್ಧ ಕೌಶಲ್ಯ ಇರಲಿಲ್ಲ. ಸೈನಿಕರ ಪಡೆಯಲ್ಲಿ ಯುದ್ಧ ಮಾಡೋ ಉತ್ಸಾಹವಿತ್ತೆ ಹೊರತು ಅವರಿಗೆ ಗೆಲ್ಲಬೇಕು ಅಂತ ಒಂದು ಉತ್ಸಾಹ ಇರಲಿಲ್ಲವಂತೆ. ಸೊ ಯುದ್ಧ ಶುರುವಾದಾಗ ಏನಾಯ್ತು, ಲೋಧಿ ಅಶ್ವದಳ ಮುನ್ನುಗ್ಗಿ ಕತ್ತಿಗಳು ಸಂಧಿಸಿದಾಗ ಬಾಬರ್ನ ಯುದ್ಧ ಕುಶಲತೆಯವರು ಬಂದು ಲೋಧಿ ಸೈನಿಕರ ಹತ್ಯಾಕಾಂಡ ಆಯ್ತಂತೆ. ಎರಡೂ ಬದಿಯಿಂದ ಆರಿಸಿಕೊಂಡು ಬಂದ ಬಾಬರ್ ಸೈನಿಕರ ಕತ್ತಿಗಳಿಗೆ, ತೋಪಿನ ಗುಂಡುಗಳಿಗೆ ಲೋಧಿ ಯೋಧರು ಆಹುತಿ ಆಯ್ತಂತೆ. ಸುಮಾರು 50,000 ಸೈನಿಕರು ಸತ್ತೋದಂತ ಯುದ್ಧದಲ್ಲಿ. ಪಾಪ ಪಾಣಿಪತ್ ಮೇಲೆ ಕೆಂಪಾಗಿ ಆ ಬಯಲು ಪ್ರದೇಶದಲ್ಲಿ ರಕ್ತದ ಕಾಲುವೆ ಹರಿತು ಅಂತ ಬಂದಿದ್ದಾರೆ. ಸೊ ಆದ್ರೂ ಇವನು ಕೊನೆಯಲ್ಲಿ ಓಡೋಗ್ಲಿಲ್ಲ. ಈ ಬೇರೆ ರಾಜರಾಗಲಿ ಬೇರೆ ಇವರು ಮಹಾರಾಜರಾಗಲಿ ಯುದ್ಧದಿಂದ ಓಡೋಗ್ಲಿಲ್ಲ. ಇವನು ಕೊನೆ ತನಕ ಹೋರಾಟ ಮಾಡ್ತಾನೆ. ಯಾರು ಈ ಶೂರ, ಇವನೆಷ್ಟೇ ಕ್ರೂರಿಯಾರೇ ಆಗಲಿ ಇವನು ಶೂರ ಆಗಿದ್ದಾನು ಇಬ್ರಾಹಿಂ ಲೋಧಿ. ಕೊನೆ ತನಕ ಹೋರಾಟ ಮಾಡ್ತಾನೆ. ಕೊನೆ ಅಲ್ಲೇ ಸಾಯ್ತಾನೆ, ಯುದ್ಧದಲ್ಲೇ ಸತ್ತೋಗ್ತಾನೆ ಅವನು. ದೆಹಲಿಯ ಸಿಂಹಾಸನ ಅಫ್ಘನ್ರ ಕೈ ತಪ್ಪಿ ಹೋಯ್ತು. ಕೊನೆ ಶಾಶ್ವತವಾಗಿ ಮೊಘಲರ ಕೈ ಬಂದಿರ್ತಾರೆ. ಅಫ್ಘನ್ರು ರೂಲ್ ಮಾಡ್ತಾ ಇರ್ತಾರೆ ದೆಹಲಿನ. ಇವು ಮೊಘಲರು ಅಲ್ಲಿಂದ ಅವ್ರು 300 ವರ್ಷ ದೆಹಲಿನ ಆಳ್ತಾರೆ ಅವರು. ಸೊ ಮೊನ್ನೆ ಬಂದ್ರೆ ನಿರ್ಣಾಯಕ ಯುದ್ಧ ಅಲ್ಲಿಂದ ಅಂತ ಹೇಳ್ತಾರೆ. ಸೊ ಕೊನೆಗೆ ಬಾಬರ್ ಮೊದಲ ದೆಹಲಿ ಚಕ್ರಪಾಲ ಮೊದಲ ಬಾದಶಾ ಆಗಿ ಮೆರೀತಾನೆ. ಸೊ ಇದಾದ್ಮೇಲೆ ಅವನ ಮಗ ಅಕ್ಬರ್ ಆಗ್ತಾನೆ. ಅವನು ಇನ್ನೂ ಎಳೆಯವನವನು. ಅವಾಗ ಈ ಆಫ್ಘನ್ ಸಾಮಂತರು ಕಾಯ್ತಾ ಇರ್ತಾರಲ್ಲ, ಅವ್ರ ರಾಜ್ಯ ಕಳ್ಕೊಂಡ್ಬಿಡ್ತಾರಲ್ಲ, ಅವ್ರ ಸಾಮಂತರೆಲ್ಲ ಇರ್ತಾರೆ, ಇನ್ನೂ ಇರ್ತಾರೆ ಆಸ್ಥಾನದಲ್ಲಿ. ಅವ್ರ ಸಾಮಂತ ಇರ್ತಾರೆ, ಗವರ್ನರ್ ಇರ್ತಾರೆ, ಎಲ್ಲ ಇರ್ತಾರಲ್ಲ. ಅವ್ರು ಕಾಯ್ತಾ ಇರ್ತಾರೆ ಪ್ರತೀಕಾರ ತಿರ್ಸ್ಕೋಬೇಕು. ಆಫ್ಘನ್ರು ರಕ್ತ ಹರಿಸೋದ್ರಲ್ಲಿ ಇವತ್ತಿಗೂ ನಿಸ್ಸೀಮರು. ಅರೆ ತಮ್ಮ ರಾಜ ಇದ್ದವನು ತಮ್ಮ ಭಾಷಾ ಅವನು ಸಾಯಿಸ್ಬಿಟ್ನಲ್ಲ. ಸೊ ಈ ಮೊಘಲರ ವಿರುದ್ಧ ಅವ್ರು ಕತ್ತಿ ಬಸಿತಾನೆ ಇರ್ತಾರೆ. ಒಂದಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ, ಡೆಲ್ಲಿಗೆ ಪಡೆ ತಗೊಂಡ್ಬರ್ತಾರೆ. ಅಲ್ಲಿ ಬಂದಿದ್ದೆ ಮೊಹಮ್ಮದ್ ಸೂರ್ ಅಂತ ಅವನು ಪ್ರಮುಖ, ಅವನ ಹೆಸರು ಮೊಹಮ್ಮದ್ ಶಾ ಸೂರ್ ಅಂತ ಹೇಳಿ ಅವನು ಬರ್ತಾನೆ. ಅವನ ತಮಾಷೆ ಇದ್ರೆ ಆಶ್ಚರ್ಯ ಅಂದ್ರೆ ಅವನ ಕೈ ಕೆಳಗೆ ದುಡಿಯೋದ್ರ ಮಂತ್ರಿ ಇರ್ತಾನೆ. ಅವನೊಬ್ಬ ಹೇಮು ಭಾರ್ಗವ ಅಂತ ಮಂತ್ರಿ, ಅವನು ಹಿಂದೂ. ಅವನು ಸೈನಿಕನಾಗಿ ಮಂತ್ರಿಯಾಗಿ ಎಲ್ಲ ಸರಿಗೆ ಅವನು ಸೈನ್ಯಾಧಿಕಾರಿ ಆಗ್ಬಿಡ್ತಾನೆ ಕೊನೆ ಮುಂದೆ.
ಸೊ ಅವನು ಪಣ ತೊಡ್ತಾನಂತೆ, ಯಾರ ನಾನು ಓಡಿಸ್ತೀನಿ ಇವ್ರು, ನಾವು ಅಫ್ಘನ್ ಇಟ್ಕೊಳ್ಳೋಣ, ನಾವು ಇವ್ರು ಬೇಡ, ಇವ್ರು ಹೊರಗಡೆಯಿಂದ ಬಂದಿದ್ದಾರೆ, ನಾನು ಯುದ್ಧದಲ್ಲಿ ಭಾಗಿಸ್ತಾನೆ ಅಂತೇಳಿ ಅವನು ಸೈನ್ಯ ಕಟ್ಕೊಂಡು ಬರ್ತಾನೆ, ಯುದ್ಧದಲ್ಲಿ ಭಾಗಿಸ್ತಾನೆ. ಸೊ ಎರಡೂ ಸೈನ್ಯಗಳು 1556 ನವೆಂಬರ್ 15ರಲ್ಲಿ ಇದೇ ಪಾನಿಪತ್ನಲ್ಲಿ ತಿರ್ಗಾನು ಅವರು ಭೇಟಿ ಮಾಡ್ತಾರೆ, ಅಲ್ಲಿ ಯುದ್ಧ ಜರುಗ್ತದೆ. ಸೊ ಹೇಮು ಭಾರ್ಗವ ತನ್ನ ಸೈನ್ಯದ ಅಗಾಧ ಗಜದಳ, ನಮ್ಮ ಹಿಂದೂಗಳ ಭಾವನೆ ಇವತ್ತಿಗೂ ಹೋಗಿಲ್ಲ. ನಾವು ಧರ್ಮ ಯುದ್ಧಕ್ಕೆ ನಂಬ್ತೀವಿ, ನಾವು ಧರ್ಮ ಯುದ್ಧದಲ್ಲೂ ಧರ್ಮ ಇರಬೇಕು, ಯುದ್ಧದಲ್ಲೂ ನೀತಿ ಇರಬೇಕು, ಯುದ್ಧದಲ್ಲೂ ನಿಯಮ ಇರಬೇಕು, ಯುದ್ಧದಲ್ಲೂ ಎಲ್ಲಾ ಥರದ ಹಿಂದಿನ ಮಹಾಭಾರತ ಕಾಲದಲ್ಲಿ ನಡೆದು ಬಂದಂಗೆ ಇಂದಿಗೂ ನಡಿಬೇಕು. ಆ ಥರ ಭಾವನೆ ಇಂದಿಗೂ ಇದೆ ಅಂತ ಅನ್ಸುತ್ತೆ ನನಗೆ. ಎಲ್ಲದಲ್ಲೂ ಧರ್ಮ ತಾನೆ, ಯಾವುದೇ ಮಾತಾಡಲಿ, ಯಾವುದೇ ವಿಷಯದಲ್ಲಾಗಲಿ, ಏನೇ ಆಗಲಿ ಧರ್ಮ ಪಾಲನೆ ಮಾಡಬೇಕು. ಈ ಹೇಮು ಭಾರ್ಗವನ ಅದೇ ಥರನೇ, ಅವನು ಅದರಲ್ಲೂ ಗಜಪಡೆ, ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋದು. ಧರ್ಮ ಯುದ್ಧ ಮಾಡಕ್ಕೆ ಹೋದಾಗೇನೋ ಸಿಗಾಕೊಂಡ, ಆನೆ ಮೇಲೆ ಕೂತ್ಕೊಂಡಿದ್ದ, ಅವನಿಗೆ ಅಲ್ಲಿ ಹೇಮುನ ಸೈನ್ಯ ಅವ್ರು ಸರಿ ಆಗಿರ್ಲಿಲ್ಲ. ಗಜದ ಮೇಲೆ ಕತ್ತಿ, ಗುರಾಣಿ, ಬಿಲ್ಲು, ಬಾಣ, ಪ್ರಹಾರ ಹೊಡೆತ ತಾಳಲಾರದೆ ಆನೆಗಳು ಚೆಲ್ಲಾಪಲ್ಲಿ ಓಡಾಡ್ಬಿಟ್ರಂತೆ. ಹೇಮುನ ಕಾಲಾಡುಗಳೇ ಅವುಗಳ ಕಾಲುಗಳಿಗೆ ಸಿಕ್ಕೇ ಸರೋಗ್ಬಿಟ್ರಂತೆ. ಅವು ಯಾವಾಗ ಚೆಲ್ಲಾಪಲ್ಲಿ ಓಡಾಡ್ ಶುರುವಾಡ್ದು, ಶತ್ರುಗಳಿಗೆ ಹತ್ತಿಸ್ಕೊಂಡು ಹೋಗಿಲ್ಲ. ಅವು ತನ್ನ ಸುತ್ತಮುತ್ತ ಇರೋ ತನ್ನ ಸೈನಿಕರ ಮುಂದೆನೆ ಮೇಲೆ ಓಡಾಡ್ಬಿಟ್ಟು ಅವ್ರನ್ನೇ ಸಾಯಿಸ್ಬಿಟ್ಟಿರುತ್ತೆ. ಕೊನೆಗೆ ಅವ್ನು ಸೆರೆ ಸಿಗ್ತ, ಅವ್ನು ಕಣ್ ಕಿತ್ಬಿಟ್ರು, ಅವ್ನು ಸಾಯಿಸ್ಬಿಟ್ರು ಹೇಮು ಭಾರ್ಗವನ. ಅಲ್ಲಿಗೆ ಮೊಘಲ್ ಸೈನಿಕರು ಗೆದ್ದು ಬಿಡ್ತಾರೆ. ಸೊ ಅಕ್ಬರ್ನ ಮುಂದೆ ಅಸಹಾಯಕವಾಗಿ ಬಿದ್ದಿದ್ದ ಹೇಮುವಿನ ತಲೆಯನ್ನು ಅಕ್ಬರ್ನ ಸಾಕು ತಂದೆ ಬೈರಾಮ್ ಖಾನ್ ತುರ್ಕೋಮನ್ ಒಂದೇ ಏಟಿಗೆಗೆ ಕತ್ತಿಯಿಂದ ಕತ್ತಿಸ್ತಾನಂತವನು. ಅಲ್ಲಿಗೆ ಮುಗಿತಿದೆ ಅವನು ಹೇಮುಂದಿದ್ದು. ಅದು ಅವನ ಕತೆ, ಅದು 2ನೇ ಪಾನಿಪತ್ ಯುದ್ಧ ಅಂತ ಹೇಳ್ತಾರೆ. ಈ 3ನೇ ಪಾನಿಪತ್ ಯುದ್ಧ ಯಾವಾಗಾಯ್ತು ಅದ್ರ ಕತೆ ಕೇಳೋಣ, ಅದಕ್ಕೆ ನೋಡೋಣ. ಅದು 1707ರಲ್ಲಿ ಮೊಘಲ್ ಬಾದಶಾ ಔರಂಗಜೇಬ್ ಮರಣ ನಂತರ ದಕ್ಷಿಣದಲ್ಲಿ ಈ ಮೊದಲೇ ಪ್ರಭುಗಳ ಮರಾಠರು ಉತ್ತರ ಭಾರತದೆಲ್ಲ ತಮ್ಮ ರಾಜ್ಯ ವಿಸ್ತರಿಸಿದ್ರು. ಸೊ ದೆಹಲಿ ಬಾದಶಾ, ದೆಹಲಿ ಪಟ್ಟಣಕ್ಕೆ ಮಾತ್ರ ಬಾದಶಾ ಆಗಿದ್ದ ಅವಾಗ. ಅದ ಪ್ರಕಾರ ಸುತ್ತಮುತ್ತ ಇರೋ ರಾಜರು ಆಗಲಿ, ಮಹಾರಾಜರಾಗಲಿ, ನವಾಬರಾಗಲಿ, ಮುಸ್ಲಿಮ್ನವರು ಎಲ್ಲರೂ ಒಟ್ಟಾಗ್ಬಿಡ್ತಾರೆ. ಮರಾಠರು ಎಷ್ಟು ಪ್ರಬಲರಾಗಿದ್ರು ಅಂದರೆ, ಈಗಿನ ಬಿಹಾರ, UP ಆಗಲಿ ಅಥವಾ ಪಂಜಾಬ್ ಆಗಲಿ ಎಲ್ಲ ಕಡೆನೂ ಆಕ್ರಮಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅವರು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ರಾಜರೆಲ್ಲ ಕಪ್ಪ ಕಾಣಿಕೆ, ಚೌಟ್ ಅಂತ ಕರೀತಾರೆ. 1/5 ನೀವು ಕಪ್ಪ ಕಾಣಿಕೆ ನಮ್ಗೆ 1/5, ನಿಮ್ಮ ವರಮಾನದಲ್ಲಿ 1/5 ನಮ್ಗೆ ಕೊಟ್ಬಿಡಿ, ನಿಮ್ಮನ್ನು ನಾವು ಬಿಟ್ಬಿಡ್ತೀವಿ ಅಷ್ಟೇ, ನಮ್ಮ ಸೈನ್ಯ ಅಂದ್ಕೊಂಡಿದ್ದೀವಿ ಇಂಗ್ಲೀಷ್ ಅವ್ರು ಮಾಡೋದಕ್ಕೆ. ಸೊ ಕಪ್ಪ ಕಾಣಿಕೆ ವಹಿಸ್ಕೊಂಡು ಅವ್ರ ಕಡೆಗೆ ರಾಜಭಾರ ಮಾಡೋದು. ದಕ್ಷಿಣದಿಂದ ಉತ್ತರ ತನಕ ಆಡ್ಬಿಡ್ತಾರೆ ಅವರು, ಅಷ್ಟು ಪ್ರಬಲರಾಗ್ಬಿಡ್ತಾರೆ. ಅಂದರೆ ಬಾಜಿರಾವ್ ಕಾಲದಲ್ಲಿ, ಶಿವಾಜಿ ಆದಮೇಲೆ 1707ರಲ್ಲಿ ಅದೇ ರೀತಿ ಆಹ್ವಾನ ಕೊಡ್ತಾರೆ, ಬಾಪ ಅಂತೇಳಿ. ಯಾರಿಗೆ? ಅಬ್ದಾಲಿ ಅಂತೇಳಿ ಅಫ್ಘನ್ ರಾಜ ಅವಾಗ ಇರ್ತಾನೆ, ಒಬ್ಬ ಬಾದಶಾ, ಒಬ್ಬ ಕಾಬೂಲ್ನಲ್ಲಿ ಇರ್ತಾನೆ. ಸೊ ಅವನು ಕೂಡ ಕಾಯ್ತಾ ಇರ್ತಾನೆ, ಈ ಆಹ್ವಾನ ಬರಲಿ, ನಾನು ನೋಡ್ಕೊತೀನಿ ಅಂತೇಳಿ. ಅವನು ದೊಡ್ಡ ಸೈನ್ಯ ತಗೊಂಡು ಅವನು ನುಗ್ತಾನೆ. ಇದೇ ಪಾನಿಪತ್ ಯುದ್ಧದಲ್ಲಿ ಈ ಸದಾಶಿವರಾವ್ ಭಾವು ಅಂತ ಇರ್ತಾನೆ, ಬಾಜಿರಾವ್ ಮಗ. ಅವನ ಸೈನ್ಯ, ಅವನು ಬರ್ತಾನೆ, ಸೈನ್ಯ ತಗೊಂಡು ಅಲ್ಲಿರ್ತಾನೆ. ಸೊ 2 ಸೈನ್ಯನೂ ಅಲ್ಲಿ ಸೇರ್ತದೆ. ಅದು ಸೇರಿಕೊಂಡು 1760ರಲ್ಲಿ ಮೇ ತಿಂಗಳಲ್ಲಿ ಅವನು ಬರ್ತಾನೆ, ನುಗ್ಕೊಂಡು ಬರ್ತಾನೆ. ಅವನು ಪಂಜಾಬ್ ಹತ್ರ ಬರೋದೇ ಎಲ್ಲ ಸಿಕ್ಕಾಪಟ್ಟೆ ನಾಶ ಮಾಡ್ಕೊಂಡೇ ಬರ್ತಾನೆ. ಅವನು ಎಲ್ಲ ಹಳ್ಳಿಗಳ ನಾಶ ದೋಚಿದ್ದು ಎಲ್ಲ ಮಾಡ್ಕೊಂಡೇ ಬರ್ತಾನೆ ಅಬ್ದಾಲಿ. ಬಟ್ ಈಗ ಸದಾಶಿವರಾವ್ ಈ ಮರಾಠ ರಾಜ ಇರ್ತಾನೆ, ಮರಾಠ ಸೈನ್ಯಾಧಿಕಾರಿ. ಅವನಿಗೆ ಹಿಂದೆನೇ ದಕ್ಷಿಣದಿಂದ ಪೂನಾದಿಂದ ಬಂದ್ಬಿಟ್ಟು ಒಂದು 2 ತಿಂಗಳ ಮುಂಚೆನೇ ಲೆಕ್ಕ ಗಂಡ ಉರಿರ್ತಾನೆ, ಅವನು ಬಿಟ್ಟಿರ್ತಾನೆ. ಈ ವಿಷಯದಲ್ಲಿ ಇತಿಹಾಸಕಾರ ಏನ್ ಹೇಳ್ತಾರೆ ಅಂದ್ರೆ, ಅವನು ಮೊದಲೇ ಬಂದು ಎಲ್ಲಾ ಪ್ರಿಪರೇಷನ್ ಯುದ್ಧಕ್ಕೆ ಮಾಡ್ಕೊಂಡಿರ್ತಾನೆ ಸರಿನೇ. ಆದರೆ ಅವನು ಮಾಡದೇ ಇದ್ದದ್ದು ಒಂದು ಕೆಲಸ ಅಂತಂದ್ರೆ ಆಹಾರದ ಸರಬರಾಜು.
ಅನ್ಫಾರ್ಚುನೇಟ್ಲಿ ದುರದೃಷ್ಟವಶ ಮಾರಾಟ ಇವರು 2 ತಿಂಗಳ ಹಿಂದೆನೇ ಬೀಳ್ಬಿಟ್ಟಿದ್ರು ಕೂಡ ಆಹಾರ ಸರಬರಾಜು ಅವ್ರಿಗೆ ಸರಿಯಾಗಿ ಆಗಲಿಲ್ಲ, ಸರಿಯಾಗಿ ಪೂರೈಸೋಕ್ಕಾಗಲಿಲ್ಲ. ಅವರೆಲ್ಲ ಚಟ್ಪಡಿಸ್ತಾ ಇದ್ದಂತೆ. ಆವಾಗ ಒಬ್ಬ ಸೈನಿಕ ಬಂದು ಹೇಳ್ತಾನಂತೆ, ನಾವು ಸುಮ್ಮನೆ 2 ತಿಂಗಳಿಂದ ಇದ್ದೀವಿ, 2 ಕಡೆನ ಅವನು ಅಬ್ದಾಲಿನೂ ನಿಂತಿದ್ದಾನೆ, ಇವನು ನಿಂತಿದ್ದಾನೆ, ಅವನೆಲ್ಲ ಸರಬರಾಜು ಮಾಡ್ಕೊಂಡು ಕರೆಕ್ಟಾಗಿ ಕೂತ್ಬಿಟ್ಟಿದ್ದಾನೆ. ಅವನು ಯುದ್ಧ ನೀ ಶುರು ಮಾಡೋ ನೋಡೋಣ, ನಾವು ಮಾಡ್ತೀವಿ ಅಂತೇಳಿ. ಸೊ ಅವರು ಎಷ್ಟೇ ಆಗಲಿ ಕಷ್ಟ ಸಹಿಷ್ಣುರವರು ಅಬ್ದಾಲಿ ಸೈನಿಕರು, ಅವರು ಶಿಸ್ತಿನ ಸಿಪಾಯಿಗಳು ಆಗಿದ್ರು. ಬೇರೆ ಅವ್ರು ಚಳಿಗಾಲಕ್ಕೆ ಒಪ್ಕೊಂಡವರು ಹೋರಾಡಲು ಸನ್ನದ್ಧರಾಗಿದ್ರು ಅವರು. ಸೊ ಏನು ಸಮಯ ಕಾಯ್ತಾ ಇದ್ರು, ಯಾವಾಗ ಯಾರು ಫಸ್ಟ್ ಶುರು ಮಾಡೋದು, ಯಾರು ಫಸ್ಟ್ ಗುಂಡು ಹೊಡಿಬೇಕು ಅಂತ ಇವರು ಕಾಯ್ತಾ ಇದ್ರಂತೆ. ಈ ಮರಾಠದ ಇದು ಗೊತ್ತಾಗ್ಬಿಡ್ತು ಅವನಿಗೆ, ಯಾರಿಗೆ ಅಬ್ದಾಲಿಗೆ. ಓಹೋ ಇವ್ರಿಗೆ ಕಾಯ್ತಾ ಇದ್ದಾರೆ, ಇವ್ರು ಪಟ್ಟಿಗಿಲ್ಲ, ಇವರು ಸುಮ್ಮನೆ ಕೂತಿದ್ದಾರೆ, ಈಗ ದಿಸ್ ಇಸ್ ದಿ ಪರ್ಫೆಕ್ಟ್ ಟೈಮ್ ಅಂದ್ಕೊಂಡು ಇವ್ರು ಕಾಯ್ತಾ ಇದ್ದ. ಆದ್ರೆ ಇವ್ರು ಏನು ಮಾಡ್ತಾನೆ, ಇವ್ರು ಶುರು ಮಾಡೋದಿಲ್ಲ. ನಾವು ಹಸುವಿನಿಂದ ಸಾಯಿಲಿ ಆಮೇಲೆ ನೋಡ್ಕೊಳ್ಳೋಣ, ನಾವು ಶುರು ಮಾಡ್ಬೋದು ಈಸಿಯಾಗಿ ಅಂತೇಳಿ ಅವರಿಗೆ ಎಲ್ಲೆಲ್ಲಿ ಸಪ್ಲೈ ಇತ್ತು ನೋಡಿ ಅದನ್ನೆಲ್ಲ ಬಂದ್ ಮಾಡ್ಬಿಡ್ತಾನೆ. ಸುತ್ತಮುತ್ತ ಎಲ್ಲ ಬಂದ್ ಮಾಡ್ಬಿಡ್ತಾನೆ. ಅಲ್ಲೇ ಅವ್ನಿಗೆ ಯಾರು ಅದಕ್ಕೆ ಸಪ್ಲೈ ಮಾಡಬಾರ್ದು, ಏನು ಮಾಡಬಾರ್ದು ಅಂತೇಳಿ ಅದು ಬಂದ್ ಮಾಡ್ಬಿಟ್ಟಿರ್ತಾನೆ ಅವನು. ಸೊ ಇವರಿಗೆ ಒಂದು ಐಲ್ಯಾಂಡಲ್ಲಿ ಇದ್ದಂಗೆ ಮಾಡ್ಬಿಡ್ತಾನೆ. ಅವಾಗ ಕೊನೆಗೆ ಉಪವಾಸದಿಂದ ಕಂಗಾಲಾಗಿದ್ರು ಮರಾಠ ಸೈನಿಕರು ಕೊನೆಗೆ ಕೇಳ್ಕೊತಂತ ಒಬ್ಬ ನಾಯಕ ಬಂದ್ಬಿಟ್ಟು, ನೋಡಪ್ಪ ನಾವು ಹಸ್ನಿಂದ ಸಾಯಕ್ಕೆ ಬಂದಿಲ್ಲ, ಇಲ್ಲಿ ನಾವು ಯುದ್ಧ ಮಾಡಿ ಸಾಯೋಣ, ಇದೇ ಥರ ನಾವು ಹಸ್ಕೊಂಡು ಯಾಕಿರ್ಬೇಕು, ಶುರು ಮಾಡಿ ಯುದ್ಧನ ಅಂತ ಹೇಳ್ತಾನೆ. ಸೊ ಅವಾಗ ಸದಾಶಿವರಾವು ಆಯಿತು ಅಂತೇಳಿ ಅವಾಗ ಗುಂಡು ಹಾರಿಸ್ತಾರೆ. ಶುರುವಾಗುತ್ತೆ ಯುದ್ಧ. ಯುದ್ಧದಲ್ಲಿ ಮೊದಲೇ ಅವರು ಹಸು ಇದೆಲ್ಲ ಕಡೆಯಿಂದ ಅಂದ್ರೆ ನೈತಿಕ ಬಲ ಇರೋದಿಲ್ಲ, ಅವರಿಗೆ ಹೋರಾಡಬೇಕು ಅಂತ ಇರೋದಿಲ್ಲ. ಯಾರು ಹಸುವಿಂದ ಯಾರು ಹೋರಾಡ್ತಾರೆ, ಅಯ್ಯೋ ಸತ್ರ ಸಾಕು ಅನ್ನೋತಾರ ಅಂತ ಕೊನೆಗೆ ಅವರು ಸೋತ್ ಬಿಡ್ತಾರೆ. ಇವನು ಸದಾಶಿವರಾವ್ ಭಾವನ ಸಾಯಿಸ್ತಾರೆ. ಅವನ ಸ್ಥಳ ಇವತ್ತಿಗೂ ಅಲ್ಲಿದೆ. ಅಲ್ಲೊಂದು ಮಾವಿನ ಮರ ಇದೆ, ಆ ಮಾವಿನ ಮರಗೆ ಅವನ ಶವ ಸಿಕ್ತಂತೆ. ಅದನ್ನು ಒಂದು ಸ್ಮಾರಕವಾಗಿ ಮಾಡಿದ್ದಾರೆ. ಅದನ್ನು ನಾವು ನೋಡಿದಾಗ ನನಗಿದೆಲ್ಲ ಮನಸ್ಸಿಗೆ ಬಂತು. ಈಗ ಮತ್ತೊಮ್ಮೆ 3ನೇ ಸಲ ಪಾಣಿಪತ್ ಮೈದಾನ ಅದು ರಕ್ತದಿಂದ ತೊಯ್ದು ಈಗ ಅದಕ್ಕೆ ಇವಾಗ್ಲೂ ಅಲ್ಲಿ ಸತ್ತ ಸ್ಥಳನ ಕಾಲ ಅಂಬ್ ಕಪ್ಪು ಮಾವಿನ ಮರ ಅಂತ ಗುರುತಿಸ್ತಾರೆ. ಸೊ ಇಂದಿನ ಪಾಣಿಪತ್ ನಗರದಲ್ಲಿ ಹೆಂಗಿದೆ ಅಂತಂದ್ರೆ, ಅದನ್ನು ನಾನು ನೋಡಿದ್ದು ಒಂದು 20-25 ವರ್ಷದಿಂದ. ಅದ್ರ ಪ್ರಕಾರ ಹೇಳೋದಾದ್ರೆ ಈಗ ಅಲ್ಲೇನು ರಣಕಹಳೆ ಕಾಣಲ್ಲ, ತೋಪುಗಳ ಗುಡುಗಾಟ ಕಾಣೋದಿಲ್ಲ, ಕುದುರೆಗಳ ಕರಪುಟ ಕಾಣೋದಿಲ್ಲ, ಖಡ್ಗಗಳ ಚಕಮಕಿ ಕೇಳೋದಿಲ್ಲ. ಆದರೆ ಪಾಕಿಸ್ತಾನದಿಂದ ವಲಸೆ ಬಂದ ಸಾವಿರಾರು ನೇಕಾರರು ಕೈಮಗ್ಗಗಳ ಝೇಂಕಾರ ಕೇಳ್ಬೋದಾಗಿದೆ. ಪಾಣಿಪತ್ನ ಕೈಮಗ್ಗದ ಬಟ್ಟೆಗಳಿಗೆ, ಉಣ್ಣೆ ಉಡುಗುಗಳಿಗೆ ನಾಡಿನೆಲ್ಲ ಬೇಡಿಕೆ ಇದೆ. ನವೀನ ಪಾಣಿಪತ್ ನಗರದಲ್ಲಿ ಇಂದು ನವೀನ ರೀತಿಯ ಯುದ್ಧ ಜರುಗ್ತಾ ಇದ್ದಂತೆ. ಭಾರಿ ಕೃತಕ ಗೊಬ್ಬರ, ರಾಸಾಯನಿಕ ಕಾರ್ಖಾನೆಗಳು, ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರ ಸ್ಥಾಪನೆಗಳು, ಜನರ ದಾರಿದ್ರ್ಯ, ಹಸಿವು ಇವುಗಳ ವಿರುದ್ಧ ಹೋರಾಟ ನಡೀತಾ ಇದೆ ಅಂತ ಹೇಳ್ತಾರೆ. ಈಗ ಆ ಕಸ, ಹೊಗೆ, ಹೊಳೆ, ಧೂಳಿಂದ ಯುದ್ಧ ಸದೃಶ ಪರಿಸರ ಕಾಣಬಹುದಾಗಿದ್ದಾಗಿ ಈಗ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಲ್ಲ, ವ್ಯಾಪಾರೀಕರಣ, ಎಲ್ಲ ಥರ ವಾಣಿಜ್ಯೀಕರಣ ಅಂತ ಕಾರಣದಲ್ಲಿ ನಾವು ಹೇಳ್ತೀವಲ್ಲ, ಅದೆಲ್ಲ ಆಗ್ಬಿಟ್ಟಿದೆ. ಈಗ ಇದು ಅತ್ಯಂತ ಒಂದು ವಿಶೇಷವಾದ ಒಂದು ಪ್ರದೇಶ ಅಂತ ಹೇಳ್ಬೋದು. 3 ನಿರ್ಣಾಯಕ ಯುದ್ಧಗಳಾಗ್ಬಿಟ್ಟಿದೆ. ನಾವೆಲ್ಲ ಓದಿದ್ದೀವಿ ಪ್ರದೇಶ. ಬಟ್ ನಾನು ಮಾಡಿದ್ದೇನು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ನಾನು ಹೋಗಿ ನೋಡಿ ಮಾಡಿ ಅಲ್ಲಿ ನಿಂತ್ಕೊಂಡು ಅವರಿಗೆ ಒಂದು ತರ್ಪಣ ಕೊಡೋ ರೀತಿಯಲ್ಲಿ ಅವರಿಗೆ ನಮಸ್ಕಾರ ಮಾಡಿ ಬಂದೆ. ಇದಕ್ಕೆ ಈಗ ಅದು ಪ್ರಖ್ಯಾತ ಕವಿ ಅಲ್ ಬರೂನಿ ಈ ಕವಿತೆ ಇಂದಿಗೂ ಅವನ ಕವಿತೆಯನ್ನು ಪಾಣಿಪತ್ತನ್ನು ಪ್ರತಿಬಿಂಬಿಸಿದೆ ಅಂತ ಹೇಳಲಾಗಿದೆ. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಏನು ಹೇಳ್ತಾನೆ ಅಂದರೆ, ಬಾ ಈ ಮಣ್ಣಿನ ಮೇಲೆ ಚೆಲ್ಲು ನಿನ್ನ ಒಂದು ನೋಟ, ಇದು ರಾಜ ಮಹಾರಾಜರನ್ನು ಮಣ್ಣು ಮಾಡಿದ ತೋಟ ಅಂತ ಬರೀತಾನ.
ಎಷ್ಟೊತ್ತಿಗೆ ಅಲ್ಲಿ ಅವನ ಇಬ್ರಾಹಿಂ ಲೋಧಿ ಅವನ ಸಮಾಧಿನೂ ಅದಿದೆ. ಅದು ಓಪನ್ ಸಮಾಧಿ ಮಾಡಿದರೆ, ಏನು ಛಾವಣಿ ಕಟ್ಟಿಲ್ಲ, ಏನು ಕಟ್ಟಿಲ್ಲ. ಇವತ್ತಿಗೂ ಅದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ಬಂದೆ. ಆದರೆ ಏನೇ ಆದರೂ ಕೂಡ, ಎಷ್ಟೇ ಯುದ್ಧ ಮಾಡಿ ಏನೇ ಮಾಡಿದ್ರು ಕೊನೆಗೆ ಮಣ್ಣು ಸೇರ್ತೀವಿ, ನಮಗೆಲ್ಲ ಅದು ಗೊತ್ತಿದೆ ಅದು. ಸೊ ಇದು ಈ ಪಾನಿಪತ್ ಕೂಡ ಅದೇ ರೀತಿ, ಇದು ರಾಜ ಮಹಾರಾಜರನ್ನು ಮಣ್ಣು ಮಾಡಿದ ತೋಟ ಇದು ಅಂತ ಹೇಳ್ಬೋದು. ಅನೇಕ ರಕ್ತಕ್ರಾಂತಿಗೆ ಸಾಕ್ಷಿಯಾಗಿರುವ ಪಾಣಿಪತ್ನಲ್ಲಿಂದು ಇತಿಹಾಸದ ಕುರುಹುಗಳು ಹುದುಗಿ ಹೋಗಿ ಆಧುನೀಕರಣಕ್ಕೆ ಮೈ ತೆರೆದುಕೊಂಡಿದೆ. ಅದೆಷ್ಟೇ ಮುಂದುವರೆದರೂ ಕೂಡ ಅದರ ಹೆಸರಿಗೆ ಅಂಟಿಕೊಂಡಿರುವ ಕೊಳೆ ಪ್ರಾಯಶಃ ಮುಂದೆಯೂ ಅಳಿಸಿ ಹೋಗದು. ಇಲ್ಲಿಗೆ ಪಾನಿಪತ್ ಯುದ್ಧದ ಬಗ್ಗೆ ನಾನು ವಿವರಣೆ ಕೊಟ್ಟೆ. ಇದುವರೆಗೂ ನೀವು ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಶುಭಾಶಯ, ಧನ್ಯವಾದಗಳು, ನಮಸ್ಕಾರ.